ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಿಂಪಲ್ ಗೃಹಿಣಿ ಇಂದು ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಿವತ್ತು ಇಂದು ಡೇಟ್ಸನ್ನು ತೋರಿಸ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ ಅಲ್ವಾ? ನೋಡಿ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಕೇಳ್ತಿದ್ರು, ಅಕ್ಕ ಮಗುಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಜೊತೆಗೆ ಮಗು ಅಷ್ಟು ಆ್ಯಕ್ಟಿವ್ ಇಲ್ಲ, ಬಲಿಷ್ಠವಾಗಿಲ್ಲ, ಈ ರೀತಿಯ ನಾನಾ ರೀತಿಯ ತೊಂದರೆಗಳಿಗೆ ಉತ್ತಮವಾದಂಥ ಮನೆಮದ್ದು ಅಂತಲೇ ಹೇಳ್ಬೋದು. ಮಕ್ಕಳಲ್ಲಿ ವೀಕ್ ಇದ್ದಾರೆ, ರಕ್ತಹೀನತೆ ಇದೆ, ಮಕ್ಕಳು ಗಟ್ಟಿ ಇಲ್ಲ ಅಂತ ಹೇಳ್ತಾರೆ. ಸೊ ಅಂಥ ಒಂದು ತೊಂದರೆಗೆ ಈ ಒಂದು ಮನೆಮದ್ದುಗಳು ಸುಲಭವಾದಂಥ ಪರಿಹಾರ, ಜೊತೆಗೆ ರುಚಿಕರವಾಗಿರುತ್ತೆ. ಈ ಖರ್ಜೂರದಲ್ಲಿ, ಒಣ ಖರ್ಜೂರದಲ್ಲಿ, ಡ್ರೈ ಡೇಟ್ಸಲ್ಲಿ ತುಂಬ ಆರೋಗ್ಯಕರ ಲಾಭಗಳಿದೆ ಸ್ನೇಹಿತರೆ. ಜೀರ್ಣಕ್ರಿಯೆಗೆ ಸಹಾಯಕ, ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ, ತಡೆಗಟ್ಟುವಲ್ಲಿ ಸಹಾಯಕ, ತುಂಬ ರಿಚೆಸ್ಟ್ ಸೋರ್ಸ್ ಕೂಡ ಇದೆ, ವಿಟಮಿನ್ಸ್, ಮಿನರಲ್ಸ್, ಜೊತೆಗೆ ನ್ಯಾಚುರಲಾಗಿ ಇದು ಸಿಹಿಯಾದ ಗುಣವನ್ನು ಹೊಂದಿದೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, 15 ರೀತಿಯ ಮಿನರಲ್ಸ್ ಇದೆ ಅಂತಲೇ ಹೇಳ್ಬೋದು. ವಿಟಮಿನ್ ಬಿ, ವಿಟಮಿನ್ ಸಿ, ಕಾಪರ್, ಐರನ್, ಮೇನ್ ಬೇಕಾಗಿರೋದು ಜಿಂಕ್, ಜೊತೆಗೆ ಫೈಬರ್ ಇರೋದರಿಂದ ಗುಡ್ ಹೆಲ್ತ್ ಕೂಡ ಸಿಗುತ್ತೆ. ಇಷ್ಟೆಲ್ಲ ಒಂದು ಉತ್ತಮವಾದಂಥ ಗುಣಗಳಿರುವಂತಹ ಒಣ ಖರ್ಜೂರದಲ್ಲಿ ನಮ್ಮ ಮಗುವಿನ, ಶಿಶುವಿನ ಆರೋಗ್ಯವನ್ನು ಯಾವ ರೀತಿ ವೃದ್ಧಿಸ್ಕೊಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ತಾಯಿ ಎದೆಹಾಲನ್ನು ಶುಭ್ರವಾಗಿ ಮಗುಗೆ ತೆರೆಯೋದಕ್ಕೆ ಅಂತಲೇ ಒಂದು ಕಲ್ಲನ್ನು ಇಟ್ಕೊಂಡಿರಿ. ನಾನು ಈಗಾಗಲೇ ಸುತ್ತು ಖಾರದ ವಿಡಿಯೋ ಕೂಡ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ, ಐ ಕಾರ್ಡ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಈ ರೀತಿ ಶುಭ್ರವಾಗಿ ತೊಳೆದಿರೋ ಅಂಥ ಕಲ್ಲಿನ ಮೇಲೆ ಒಂದು 4-5 ಸುತ್ತು ಈ ರೀತಿ ತೇದ್ರೆ ಸಾಕು. ನಿಮಗೆ ಗೊತ್ತಾಗುತ್ತೆ ನೋಡಿ, ಅಷ್ಟೊಂದು ಏನು ತರಿ ಥರ ಬರೋದಿಲ್ಲ. ನೀವು ಆರಾಮಾಗಿ ನಿಮ್ಮ ಶಿಶುವಿಗೆ 5 ತಿಂಗಳು ತುಂಬಿ 6 ತಿಂಗಳಿಗೆ ಬಿದ್ದಿದೆ ಅಂದರೆ ಇದನ್ನು ನೀಡಬಹುದು. ಮಗುಗೆ ತುಂಬಾ ಒಳ್ಳೆಯದು ಇದು. ಮೇನ್ ಹಿಮೋಗ್ಲೋಬಿನ್ ಕಡಿಮೆ ಇದೆ, ದೇಹದಲ್ಲಿ ರಕ್ತ ಇಲ್ಲ, ಸೊ ಈ ರೀತಿಯ ತೊಂದರೆಗೆಲ್ಲ ಇದು ಉತ್ತಮವಾದಂಥ ಪರಿಹಾರ ನೀಡುತ್ತೆ ಒಣ ಖರ್ಜೂರ. ನೋಡಿ ಸ್ನೇಹಿತರೆ, ಇಷ್ಟು ತೆಗೆದುಕೊಂಡ್ರೆ ಸಾಕು. ನೀವು 5 ತಿಂಗಳು ಮಗುಗೆ ಹಾಕ್ತೀರಾ ಅಂದರೆ, ನಾನು ಯೋಹಿತನಿಗೆ ಇದನ್ನು ಹಾಕಿ ತೋರಿಸೋದ್ರಿಂದ ನಾನು ಇನ್ನೂ ಸ್ವಲ್ಪ ಮಂದ ಬರೋ ರೀತಿ ತೆಗೆದುಕೋತಾ ಇದ್ದೀನಿ. ನೀವು ಬೇಕಿದ್ರೆ, ನಿಮ್ಗೆ ಇನ್ನೂ ಸ್ವಲ್ಪ ಭಯ ಇದೆ ಹಾಕೋದಕ್ಕೆ ಅಂದರೆ ಒಂದೊಂದೇ ತೊಟ್ಟನೆ, ಒಂದೊಂದೇ ಡ್ರಾಪ್ ಆಗುವಷ್ಟು ತಗೊಳ್ಳಿ ಸಾಕು. ಸ್ನೇಹಿತರೆ, ಈ ರೀತಿ ತೆಗೆದುಕೊಂಡ ನಂತರ ಇದನ್ನು ನೋಡಿ, ಶುಭ್ರವಾಗಿರಬೇಕು, ಹೈಜೀನನ್ನು ಕಾಪಾಡಿ. ಮಗುಗೆ ಯಾವುದೇ ಮನೆಮದ್ದನ್ನು ಬಳಸಬೇಕಾದ್ರೆ ಶುಭ್ರತೆ ಕಡೆಗೆ ಆದ್ಯತೆಯನ್ನು ನೀಡಬೇಕು. ಈ ರೀತಿ ನೋಡಿ, ನಾನು ಅಷ್ಟು ತೆಗೆದ್ರೂ ಸ್ವಲ್ಪ ಖರ್ಜೂರನೇ ಇಲ್ಲಿ ಬಂದಿರೋದು. ಸೊ ಕಣ್ಣು ಮುಚ್ಕೊಂಡು ಇದನ್ನು 5 ತಿಂಗಳು ತುಂಬಿದ ನಂತರ ಮಗುಗೆ ಬಳಸ್ಬೋದು. ಆದರೆ ಕಡಿಮೆ ಪ್ರಮಾಣದಲ್ಲಿ, ನಾನು ತೋರಿಸ್ತಿದ್ದೀನಲ್ಲ ಅದಕ್ಕಿಂತ ಇನ್ನೂ ಕಮ್ಮಿ ಪ್ರಮಾಣದಲ್ಲಿ ಬಳಸಿ. 1 ಡ್ರಾಪ್ ಕೊಟ್ಟರು ಸಾಕು ನೀವು ಇದನ್ನು. ಈಗ ನಾನು ಪಾಪುಗೆ ಹಾಕಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಟ್ರೈಪಾಡ್ನ ಎಳಿಯೋಕ್ಕೆ ಬರ್ತಿದ್ದ ಅವನು, ಸೊ ಅದಕ್ಕೋಸ್ಕರ ನಾನು ಅವನನ್ನು ಅವನ ಕೈಲಿ ಇಟ್ಕೊಂಡು ಹಾಕ್ತಿದ್ದೀನಿ. ಬಟ್ ಅವ್ನಿಗೆ ಎಷ್ಟು ಇಷ್ಟ ಆಯಿತು ಅಂದರೆ, ನೀವೇ ನೋಡಿ, ಸ್ಪೂನನ್ನೇ ತೊಗೊಂಡು ಅವನು ಬಾಯಲ್ಲಿ ಇಟ್ಕೊತಾನೆ, ಅಷ್ಟು ಇಷ್ಟ ಆಯಿತು ಅವನಿಗೆ ಈ ಮನೆಮದ್ದು. ನ್ಯಾಚುರಲಾಗಿ ಸ್ವೀಟ್ ಇರುತ್ತಲ್ಲ, ಮಕ್ಕಳಿಗೆ ಸಕ್ಕರೆಗಿಂತ ಇದು ಉತ್ತಮವಾದ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ನೀವು ಬಳಸೋ ಆಹಾರದಲ್ಲೆಲ್ಲ ಇದನ್ನು ಆ್ಯಡ್ ಮಾಡ್ಕೋತಾ ಹೋಗಬಹುದು. ಈಗ 1 ವರ್ಷದ ಒಳಗಿನ ಮಕ್ಳಿಗಾದರೆ ಆ ರೀತಿ ಹಾಕ್ಬೋದು. 1 ವರ್ಷ ಮೇಲಾಗಿದೆ, ನೀವಿನ್ನೂ ಹಾಲು ಕುಡಿಸ್ತಿದ್ದೀರಾ ಅಂದರೂ ನಿಮ್ಮ ಎದೆ ಹಾಲಲ್ಲಿ ಈ ಒಂದು ಮೂಲಕ ನಿಮ್ಮ ಮಗುಗೆ ಕೊಡಬಹುದು ಈ ಒಂದು ಮನೆಮದ್ದನ್ನು. ಆದರೆ ಸ್ನೇಹಿತರೆ, ನಮ್ಮ ಮಗುಗೆ ನಾವು ಹಾಲು ಕುಡಿಸ್ತಿಲ್ಲ, ಮಗುಗೆ 1.5 ವರ್ಷ ಮೇಲಾಗಿದೆ ಅಥವಾ 3 ವರ್ಷದ ಮೇಲಾಗಿದೆ ಅಂದರೆ ಇನ್ನೂ ಒಂದು ಮನೆಮದ್ದನ್ನು ತೋರಿಸ್ತೀನಿ ನೋಡಿ ನಿಮಗೋಸ್ಕರ. ಈ ರೀತಿ ಮೇಲ್ಭಾಗ ಸಿಪ್ಪೆ ಮತ್ತು ಒಳಗಡೆ ಬೀಜ ಎಲ್ಲವನ್ನು ಸಪ್ರೇಟಾಗಿ ತೆಗಿಬೇಕು. ಸ್ವಲ್ಪ ಹಾರ್ಡ್ ಇರುತ್ತೆ, ಸ್ವಲ್ಪ ಹುಷಾರಾಗಿ ತೆಗೀರಿ. ಈ ರೀತಿ ತೆಗೆದ ನಂತರ ಇದನ್ನು ನೀವು ಸೋಕ್ ಮಾಡಿ, ಬೇಬಿಗೆ ಫುಡ್ಡಾಗಿ ಕೊಡ್ತೀರಾ ಅಂದರೆ ಸೋಕ್ ಮಾಡಿ ನೀರಿನಲ್ಲಿ ಒಮ್ಮೆ ತೊಳೆದು ಬೇಕಿದ್ರೂ ನೀವು ಸೋಕ್ ಮಾಡಬಹುದು. ನಾನಿಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಟು ಉರಿಯೋದಕ್ಕೆ ಇಟ್ಟಿದ್ದೀನಿ. ಯಾಕೆಂದರೆ ಕ್ರಿಸ್ಪಿಯಾಗಿ ಬರಲಿ ಸ್ವಲ್ಪ ಅಂತ. ನೀವು ಡೇಟ್ಸನ್ನು ಬಳಸ್ಬೇಕಾದ್ರೆ, ಡ್ರೈ ಡೇಟ್ಸನ್ನು ಬಳಸ್ಬೇಕಾದ್ರೆ ಇನ್ನೊಂದು ಕಿವಿ ಮಾತು ಏನಂದರೆ, ಚೆನ್ನಾಗಿರೋದನ್ನು ನೋಡ್ಕೊಂಡು ಆರಿಸ್ಕೊಳ್ಳಿ. ಯಾಕಂದರೆ ಒಳಗಡೆನೇ ಹುಳ ಬಿದ್ದಿರೋಂಥ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಕಡೆ ಹೆಚ್ಚಿನ ಗಮನ ನೀಡಿ ಅಂತ ಒಂದು ಸಲಹೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದನ್ನು ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಈ ರೀತಿ ಹುರ್ಕೋಬೇಕು. ತುಂಬ ಲೋ ಫ್ಲೇಮಲ್ಲಿಟ್ಟು
ಹುರಿದ್ರೆ ಒಳ್ಳೆಯದು. ಇದು ಫುಲ್ ಆರಿದ ನಂತರ ನೋಡಿ ಈ ಥರ ಮುರ ಮುರ ಅಂತಿರಬೇಕು. ಡ್ರೈ ಡೇಟ್ಸ್ ಪೌಡರ್ನೂ ಕೂಡ ಬೇಕಾದ್ರೆ ಮಾಡಿಟ್ಕೋಬೋದು. ನಾನಿಲ್ಲಿ ಪೌಡರ್ನ ಮಾಡ್ತಿಲ್ಲ ಆದರೆ ಸೊ ಇನ್ಸ್ಟಂಟಾಗಿ ಒಂದು ನೋಡಿ ಈ ರೀತಿ ಆಗಿದೆ. ಈಗ ಫುಲ್ಲು ಪೌಡರ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಸ್ವಲ್ಪ ಬೆಲ್ಲನೂ ತೆಗೆದುಕೊಂಡಿದ್ದೀನಿ. ನಾನು ಕೇವಲ ಇದನ್ನು ನನ್ನ ಮಕ್ಕಳಿಗೆ ಅಂತಲೇ ಮಾಡ್ತಾಯಿಲ್ಲ, ನನಗೂ ಕೂಡ ಸೇರಿಸಿ ನಾನು ಇದನ್ನು ಸೇವಿಸ್ತಿದ್ದೀನಿ. ಯಾಕೆಂದರೆ ಹೆಣ್ಮಕ್ಳಿಗೆ ಕರೆಕ್ಟಾಗಿ ಮುಟ್ಟಾಗದೇ ಇರೋದು, ನಮ್ಮ ದೇಹದಲ್ಲಿ ರಕ್ತಹೀನತೆ ತೊಂದರೆ ಇದೆ ಅಂತಂದರೆ ಇದನ್ನು ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ಬೆಲ್ಲ ಜೊತೆಗೆ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕಿ ಈ ರೀತಿ ಪೇಸ್ಟ್ ಆಗೋ ಥರ ನೋಡಿ ಎಷ್ಟು ನುಣ್ಣಗೆ ಪೇಸ್ಟ್ ಆಗಿದೆ. ಇದನ್ನು ಆರಾಮಾಗಿ ಮಕ್ಕಳಿಗೆ ತಿನ್ನಿಸಬಹುದು. ನೀವು ಹಾಲಿನ ಬದಲು 1 ವರ್ಷದ ಒಳಗಡೆ ಮಕ್ಕಳಿಗಾದರೆ ಹಾಲಿನ ಬದಲು ಬೆಚ್ಚಗಿನ ಬಿಸಿ ನೀರನ್ನು ಸೇರಿಸಿ ನೀವು ಆರಾಮಾಗಿ ನೋಡಿ ಪ್ಯೂರಿ ಕೂಡ ಆಯಿತು. ಇದು ನಿಮ್ಮ ಮಗು ಕೊಟ್ಟರೆ ತುಂಬಾ ಒಳ್ಳೆ ಎನರ್ಜಿ ಇರುತ್ತೆ. ಇಷ್ಟು ಪ್ರಮಾಣದಲ್ಲಿ ಕೊಡೋ ಅಗತ್ಯ ಇಲ್ಲ. ನಾನು ಈಗಲೇ ಹೇಳ್ತಿದ್ದೀನಲ್ಲ, ನಮ್ಮೆಲ್ಲರಿಗೂ ಸೇರಿಸಿ ನಾನು ಮಾಡ್ತಿರೋದು. ಈಗ ಜಾರ್ ಯಾವುದನ್ನೇ ಆಗಲಿ ವೇಸ್ಟ್ ಮಾಡಬಾರ್ದು ಅಲ್ವಾ ಸ್ನೇಹಿತರೆ. ಜಾರ್ಗೂ ಕೂಡ ನಾನು ಸ್ವಲ್ಪ ಮಿಲ್ಕನ್ನು ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿರುವಂಥ ಪೇಸ್ಟನ್ನೆಲ್ಲ ನೋಡಿ ಈ ರೀತಿ ತೆಗಿತಾ ಇದ್ದೀನಿ. ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಈ ಮಕ್ಕಳಲ್ಲಿ ಶೀತ ನೆಗಡಿ ಸಮಸ್ಯೆ ಇದೆ ಅಂತಂದರೆ ಬೆಲ್ಲನ ಯೂಸ್ ಮಾಡೋದ್ರಿಂದ ಕೂಡ ಸರಿಯಾಗುತ್ತೆ. ಈಗ ರುಬ್ಕೊಂಡಿರೋಂತಹ ಡೇಟ್ಸ್ ಪೇಸ್ಟನ್ನು ಜೊತೆಗೆ ಹಾಲಲ್ಲಿ ಕ್ಯಾಲ್ಶಿಯಂ ತುಂಬಾ ಚೆನ್ನಾಗಿರುತ್ತೆ. ಮೂಳೆ ಸಂಬಂಧಿತ ಸಮಸ್ಯೆಗೆ ತುಂಬಾ ಒಳ್ಳೆಯದು. ನಮ್ಮ ಮಕ್ಕಳಿಗೆ ಇನ್ನೂ ನಡೀತಿಲ್ಲ ಸೊ ಅಂಥ ಒಂದು ತೊಂದರೆ ಹೇಳ್ಕೊತೀರಾ ಅಂಥವ್ರು ನಿಮ್ಮ ಮಕ್ಕಳಿಗೆ ಈ ರೀತಿ ಮಾಡಿ ಕೊಡಿ. 1 ವರ್ಷ ಮೇಲಾಗಿದ್ದರೆ ಮಿಲ್ಕನ್ನು ಆ್ಯಡ್ ಮಾಡಿ. ನೋಡಿ ಸ್ನೇಹಿತರೆ, ಈಗ ನಾನು ಇದನ್ನು ನನ್ನ ಮಗ ಚಿನ್ಮಯನಿಗೆ ಕೊಡ್ತೀನಿ. ಸೊ ನಾನು ಕೂಡ ಕುಡಿತೀನಿ. ಕೇವಲ ಒಂದು 7-8 ಡೇಟ್ಸಲ್ಲಿ ನೋಡ್ತಿರ್ಬೋದು. ಅಬ್ಬಬ್ಬಾ ಅಂದರೆ ನಾನೊಂದು 10-11 ಡೇಟ್ಸ್ನ ಬಳಸಿದ್ದೀನಿ. ಎಷ್ಟು ಹೆಲ್ತಿಯಾದ ಡ್ರಿಂಕ್ ರೆಡಿ ಆಯಿತು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಮಕ್ಕಳಿಗೂ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದು. ನಾನೀಗ ಯೋಹಿತನಿಗೆ ನೋಡಿ ಒಂದು ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ಅಷ್ಟು ಮಗು ಕುಡಿಯೋದಿಲ್ಲ, ಅದಕ್ಕೋಸ್ಕರ. ನೋಡಿ ಮಗುಗೂ ಕೂಡ ಎಷ್ಟು ಇಷ್ಟ ಆಯಿತು. ರಿಯಾಕ್ಷನ್ ನೋಡಿ ಹೇಗೆ ಕೊಡ್ತಾನೆ, ಚೆನ್ನಾಗಿದೆಯಾ ಅಂದರೆ ಹಾಂ ಚೆನ್ನಾಗಿದೆ ಅಂತಲೇ ನೋಡಿ ನನಗೆ ಮುತ್ತು ಕೊಡ್ತಾನೆ ಹಾಗೆ. ಸೊ ಅದು ಫುಲ್ಲು ಅವನೇ ಕುಡಿಯೋದಿಲ್ಲ. ನಾನು ಕೂಡ ಈಗ ಅವನನ್ನು ಮಡ್ಲ ಮೇಲೆ ಹಾಕ್ಕೊಂಡು ಕುಡಿಸ್ತೀನಿ. ಈಗ ಚಿನ್ಮಯನಿಗೆ ಇದನ್ನು ಕೊಡ್ತಿದ್ದೀನಿ. ಆ್ಯಕ್ಚುಲಿ ಅವನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದ. ಅವನಿಗೆ ತುಂಬಾ ಖುಷಿ ಆಯಿತು ನಾನು ಸರ್ಪ್ರೈಸಾಗಿ ಮಾಡಿಕೊಟ್ಟಿದ್ದು. ಸ್ನೇಹಿತರೆ, ನೀವು ನಿಮ್ಮ ಮಕ್ಕಳಿಗೆ ಈ ರೀತಿ ಹೆಲ್ತಿಯಾದ ಒಂದು ಡ್ರಿಂಕ್ಸನ್ನು ಮಾಡಿಕೊಡ್ತೀರಿ. ಎಳೆ ಮಕ್ಕಳಾದರೆ ನಾನು ಹೇಳಿದ್ನಲ್ಲ ಆ ಒಂದು ಟಿಪ್ಪನ್ನು ಯೂಸ್ ಮಾಡಿ. ಡೇಟ್ಸ್ ಸ್ವಲ್ಪ ಈಟಿರುತ್ತೆ, ದಿನ ಬಿಟ್ಟು ದಿನ ಯೂಸ್ ಮಾಡಿ. ಯಾಕಂದರೆ ಅತಿಯಾಗಿ ಬಳಸಿದ್ರೆ ಅಮೃತ ಕೂಡ ವಿಷ ಅಲ್ವೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮುಂಬರುವ ವಿಡಿಯೋಗಳನ್ನು ನೋಡಲು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೋಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.